ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮುಖಕಾಂತಿಯ ವರ್ಣನೆ ಅಥವಾ ಜಗನ್ಮಾತೆಯ ಮಂದಹಾಸ ಬೆಳದಿಂಗಳು ಚೆಲ್ಲುವಂತಹ ನಸುನಗೆ. ಮುಖಕಾಂತಿ ನಸುನಗೆ ಇಲ್ಲದೆ ಬರೋದಿಲ್ಲ. ಅಂತಹ ನಸುನಗೆಯ ಅಥವಾ ಮುಖಕಾಂತಿಯ ವರ್ಣನೆ ಮಾಡುವಂತಹ 63ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನ ಆಲಿಸೋಣ. ಸ್ಮಿತಜ್ಯೋತ್ಸ್ನಾಜಾಲಂ ತವ ವದನ ಚಂದ್ರಸ್ಯ ಪಿಬತಾಂ ಚಕೋರಾಣಾಮಾಸೀತ್ ಅತಿರಸತಯಾ ಚಂಚುಜಡಿಮಾ ಅತಸ್ತೆ ಶೀತಾಂಶೋ ಅಮೃತಲಹರಿ ಮಾಮ್ಲರುಚಯ ಪಿಬಂತಿ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಕಾಂಜಿಕಧಿಯ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಭಗವತಿ, ತಮ ವದನ ಚಂದ್ರಸ್ಯ ಸ್ಮಿತಜ್ಯೋತ್ಸ್ನಾಜಾಲಂ ಪಿಬತಾಂ ಚಕೋರಾಣಾಂ ಅತಿರಸತಯ ಚಂಚು ಜಡಿಮಾ ಆಸೀತ್ ಅತಃ ತೇ ಆಮ್ಲರುಚಯಃ ಶೀತಾಂಶೋರಮೃತ ಲಹರಿ ಕಾಂಜಿಕಧಿಯ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಪಿಬಂತಿ. ಹೇ ಭಗವತಿ, ಭಗವತಿಯೇ, ತವ ವದನ ಚಂದ್ರಸ್ಯ ಸ್ಮಿತಜ್ಯೋತ್ಸ್ನಾಜಾಲಂ, ತವ ವದನ ಚಂದ್ರಸ್ಯ ಸ್ಮಿತಜ್ಯೋತ್ಸ್ನಾಜಾಲಂ, ನಿನ್ನ ಮುಖಚಂದ್ರನ ಎಳೆನಗೆ ಎಂಬಂತಹ ಆ ಬೆಳದಿಂಗಳು ಹೆಣ್ಣು ಮಕ್ಕಳ ಮುಖದಲ್ಲಿ ಒಂದು ಸಣ್ಣ ನಸುನಗೆ ಇದ್ರೆ ಸಾಕು. ಅವ್ರು ಹೇಗೆ ಇರಲಿ, ಒಂದು ಸಣ್ಣ ನಸುನಗೆ ಸಾಕು. ಮುಖ ಬೆಳದಿಂಗಳು ಚೆಲ್ತಾ ಇದೆಯೋ ಅನ್ನೋಷ್ಟು ಸುಂದರವಾಗಿ ಕಾಣುತ್ತೆ. ಒಂದು ನಗು ಇರಬೇಕು ಜೀವನದಲ್ಲಿ. ಮುಖದಲ್ಲಿ ಒಂದು ನಗು ಇದ್ರೆ ಆ ನಗುವಿನ ಕಾಂತಿಯೇ ಬೇರೆ. ಆ ನಗುವಿನ ಕಾಂತಿಯನ್ನ ನೋಡಿ ಪಿಬತಾಂ ಚಕೋರಾಣಾಂ ಅತಿರಸತೆಯ ಚಂಚು ಜಡಿಮಾ ಆಸೀತ್, ಅದನ್ನ ಬೆಳದಿಂಗಳು ಅಂತ ಅನ್ಕೊಂಡು ಪಾನ ಮಾಡಿದಂತ ಚಕೋರ ಪಕ್ಷಿಗಳು. ನೀವು ಹಲವು ಕಾವ್ಯಗಳಲ್ಲಿ ಕೇಳಿರಬಹುದು, ಬಹಳಷ್ಟು ಕಾವ್ಯಗಳಲ್ಲಿ ಬರುತ್ತೆ. ಚಕೋರ ಪಕ್ಷಿಗಳು ಅಂತಂದ್ರೆ ಅವು ಚಂದ್ರನ ಬೆಳದಿಂಗಳಿಗೋಸ್ಕರ ಕಾಯ್ತಾ ಇರ್ತವೆ, ಆ ಚಂದ್ರನ ಬೆಳದಿಂಗಳನ್ನ ಕುಡಿತವೆ ಅಂತ ಹೇಳಿ. ಅಂತ ವೈಜ್ಞಾನಿಕವಾಗಿ ಬೆಳದಿಂಗಳನ್ನ ಹೆಂಗೆ ಕುಡಿಯೋಕೆ ಸಾಧ್ಯ ಅಂತ ನೀವು ಕೇಳಬಹುದು. ಆದ್ರೆ ವಾಸ್ತವದಲ್ಲಿ ಏನಾಗುತ್ತೆ ಅಂತಂದ್ರೆ ಚಕೋರ ಪಕ್ಷಿಗಳು ರಾತ್ರಿ ಚಂದ್ರನ ಉದಯಕ್ಕೆ ಕಾಯ್ತಾ ಇರ್ತವೆ ಅಂತ ಅನ್ನೋ ಹಾಗೆ. ಅಂದ್ರೆ ಆ ಸಮಯದಲ್ಲಿ ಹಿಮ ಉದುರಿದ ಹಾಗೆ ಮಂಜು ಹನಿಗಳು ಎಲೆ ಮೇಲೆ ಬಂದು ಕೂರುತ್ತೆ. ಆ ಎಲೆ ಮೇಲೆ ಕೂತಂತಹ ನೀರನ್ನು ಕುಡಿಯಕ್ಕೆ ಅವು ಕೊಕ್ಕು ಚಾಚಿಬಿಟ್ಟು ಆ ಎಲೆನ ಬಗ್ಗಿಸ್ಕೊಂಡು ಆ ನೀರನ್ನು ಕುಡಿತವೆ. ಆ ನೀರು ಬೆಳದಿಂಗಳಿನಂತೆ ಇರೋದ್ರಿಂದ ಕವಿಯ ಒಂದು ಕಲ್ಪನೆಯಲ್ಲಿ ಚಕೋರ ಪಕ್ಷಿಗಳು ಆ ಬೆಳದಿಂಗಳನ್ನ ಕುಡಿತವೆ ಅನ್ನೋ ಒಂದು ಭಾವ ಬಂದಿರುತ್ತೆ. ಆದ್ರೆ ಇಲ್ಲಿ ಶಂಕರಾಚಾರ್ಯರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ತಾಯಿ ನಿನ್ನ ಮುಖದಲ್ಲಿರ್ತಕ್ಕಂತಹ ಆ ಎಳೆ ನಗೆ ಅಂತಕ್ಕಂತಹ ಕಾಂತಿಯುಕ್ತವಾದಂತಹ ಬೆಳದಿಂಗಳನ್ನ ಕುಡದಂತಹ ಚಕೋರ ಪಕ್ಷಿಗಳಿಗೆ ಅದರ ಸಿಹಿ ಹೆಚ್ಚಾಗಿ, ಆ ಸಿಹಿ ಹೆಚ್ಚಾಗಿದ್ರಿಂದ ಏನಾಗೋಯ್ತು, ಅತಿರಸತೆಯ ಚಂಚು ಜಡಿಮಾ ಪಿಬತಾಂ ಚಕೋರಾಣಾಂ ಅತಿರಸತೆಯ ಚಂಚು ಜಡಿಮಾ ಆಸೀತ್, ಅಂದ್ರೆ ಅದನ್ನ ಪಾನ ಮಾಡಿದಂತ ಚಕೋರ ಪಕ್ಷಿಗಳಿಗೆ ಅದರ ಅತಿಯಾದ ಮಧುರತೆಯಿಂದ ಜಿಹ್ವಾ ಜಾಡ್ಯ ನೀವು ಗಮನಿಸಿರ್ಬೋದು. ಸಿಹಿ ತಿನ್ನೋದಕ್ಕೆ ಎಲ್ಲರಿಗೂ ತುಂಬಾ ಆಸೆ ಇರುತ್ತೆ. ಆದ್ರೆ ಎಷ್ಟು ಸಿಹಿ ತಿನ್ನೋಕ್ಕಾಗತ್ತೆ? 1 ಪೀಸು 2 ಪೀಸು, ಕೆಲವ್ರ ಕೆಪಾಸಿಟಿ 1/4 kg ಇರುತ್ತೆ, ಅರ್ಧ kg ಇರುತ್ತೆ. 1 kg 2 kg ಸ್ವೀಟ್ ತಿಂದು ಯಾವತ್ತಾದ್ರೂ ನೋಡಿ? ತುಂಬಾ ಸ್ವೀಟ್ ತಿಂತಿದ್ದಂಗೆನೆ, ಅಂದ್ರೆ ನಿಮ್ಮ ಶಕ್ತಿ ಮೀರಿ ಸ್ವೀಟ್ ತಿಂತಿದ್ದಂಗೆನೆ ನಾಲ್ಗೆ ಸಿಹಿ ಜಾಸ್ತಿ ಆಗ್ಬಿಟ್ರೆ ಕಹಿ ಬಂದ್ಬಿಡುತ್ತೆ, ನಾಲ್ಗೆ ಜಾಡ್ಯ ಆಗ್ಬಿಡುತ್ತೆ. ಅದು ಎಷ್ಟು ನಾಲ್ಗೆ ಜಾಡ್ಯ ಆಗ್ಬಿಡುತ್ತೆ ಅಂತಂದ್ರೆ ಆಮೇಲೆ ಆ ಜಾಡ್ಯನ ಅಂದ್ರೆ ಒಂದು ಕಾಯಿಲೆ ಆಗಿರುತ್ತಲ್ಲ, ನಾಲ್ಗೆ ಒಂಥರ ಜಡ್ಡು ಬಡ್ದಂಗೆ ಆಗಿರುತ್ತಲ್ಲ, ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಒಂದು ಹುಳಿ ಹಾಕಿ ತಿಕ್ಕಬೇಕು, ಏನಾದ್ರೂ ಒಂದು ಹುಳಿಯಾಗಿರ್ತಕ್ಕಂತಹದ್ದನ್ನ ನಾಲ್ಗೆಗೆ ಹಾಕಿ ತಿಕ್ಕಬೇಕು, ಆವಾಗ ನಾಲ್ಗೆ ಜಾಡ್ಯ ಹೋಗುತ್ತೆ. ಮತ್ತೊಂದು ಏನಾದ್ರು ಸಿಹಿ ತಿನ್ನೋಕ್ಕಾಗತ್ತೆ. ಅದಕ್ಕೆ ಸಾಮಾನ್ಯವಾಗಿ ಈ ಮದುವೆ ಮನೆಗಳಲ್ಲಿ ಹೋದಾಗ ನಾವು ಸಿಹಿ ತಿನ್ಬೇಕು ಅಂತಂದ್ರೆ ಸಿಹಿ ತಿನ್ನೋಕೆ ಮುಂಚೆ ಸ್ವಲ್ಪ ಖಾರ ತಿನ್ಕೋತೀವಿ, ಸ್ವಲ್ಪ ಏನಾದ್ರು ಹುಳಿ ಅನ್ನೋ. ಕೆಲವು ಕಡೆ ಮದುವೆ ಮನೆಯಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಸಿಹಿ ಬಡಿಸ್ಬಿಡ್ತಾರೆ, ಕೊನೆಗೆ ಬಡಿಸೋದು ಯಾಕೆ ಅಂತ. ಆದ್ರೆ ಸಾಂಪ್ರದಾಯಿಕವಾದ ಇದರಲ್ಲಿ ಏನಾಗುತ್ತೆ, ಹುಳಿಯನ್ನ ಅಥವಾ ಬಿಸಿಬೇಳೆ ಬಾತೋ ಏನೋ ಖಾರವಾಗಿರ್ತಕ್ಕಂತಹ ತಿಂದ ಮೇಲೆ ಸಿಹಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಅವಾಗ ಆ ಸಿಹಿ ಚೆನ್ನಾಗಿ ಒಗ್ಗುತ್ತೆ.
ಆ ಸಿಹಿನೇ ಸ್ಟಾರ್ಟಿಂಗ್ ಅಲ್ಲಿ ತಿಂದ್ಬಿಟ್ರೆ ಏನಾಗುತ್ತೆ, ತುಂಬಾ ಒಂಥರ ಜಡ್ಡು ಬಡ್ದಂಗೆ ಆಗ್ಬಿಡುತ್ತೆ. ಯೂಶ್ವಲಿ ಅದು ಯಾಕೆ ಮಾಡ್ತಾರೆ ಅಂತ ಕೆಲವೊಂದ್ಸರಿ ಹಾಸ್ಯವಾಗಿ ಹೇಳಿದ್ರು, ನಿಮಗೆ ಸ್ಟಾರ್ಟಿಂಗ್ ನಲ್ಲೇ ಸಿಹಿ ತಿನ್ಸ್ಬಿಟ್ರೆ ಹೊಟ್ಟೆ ತುಂಬದಂಗೆ ಆಗ್ಬಿಡುತ್ತೆ, ನೀವು ಜಾಸ್ತಿ ಊಟ ಮಾಡೋದಿಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ಮೊದಲಿಗೆ ಸಿಹಿ ಬಡಿಸ್ಬಿಡ್ತಾರೆ. ಸಿಹಿ ಬಡಿಸ್ಬಿಟ್ರೆ ಸರಿ, ಅವ್ರು ಸಿಹಿ ತಿನ್ಕೊಂಡು ಹೋಗ್ತಾರೆ. ಅದು ಇಲ್ಲ ಅಂತಂದ್ರೆ ಊಟದ ಮಧ್ಯದಲ್ಲಿ ಬಡಿಸಿದ್ರೆ ಎಷ್ಟೋ ಜನ ಈಗಾಗಲೇ ಹೊಟ್ಟೆ ತುಂಬಿಡ್ತು ಅಂತ ಸಿಹಿನ ವೇಸ್ಟ್ ಮಾಡ್ಬಿಡ್ತಾರೆ. ಸ್ವೀಟ್ ತುಂಬಾ ಕಾಸ್ಟ್ಲಿ, ಆ ಕಾರಣಕ್ಕೋಸ್ಕರ ಬಡಿಸ್ತಾರೆ. ಈ ವಿಷಯ ಕಾರಣ ಏನೇ ಇರಲಿ, ಸಿಹಿ ಅತಿಯಾದರೂ ಕೂಡ ಅದರಿಂದ ಜಾಡ್ಯವಾಗತ್ತೆ. ಆ ಜಾಡ್ಯವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ ಅತಃ ತೇ ಆಮ್ಲ ರುಚಯ ಶೀತಾಂಶೋ ಅಮೃತ ಲಹರೀಂ ಕಾಂಚಿ ಕಧಿಯ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಪಿಬಂತಿ. ಆ ಕಾರಣದಿಂದಾಗಿ, ಅಂದ್ರೆ ಅವಕ್ಕೆ ಆ ಚಕೋರ ಪಕ್ಷಿಗಳಿಗೆ ಜಿಹ್ವ ಜಾಡ್ಯವಾದ ಕಾರಣದಿಂದಾಗಿ ಆ ಚಕೋರ ಪಕ್ಷಿಗಳು ಅತಿ ಸಿಹಿಯನ್ನು ಉಂಡಿದ್ರಿಂದ, ಅವಕ್ಕಾದ ಜಾಡ್ಯದಿಂದ, ಹುಳಿ ಹಣ್ಣಿನ ಬುದ್ಧಿಯಿಂದ, ಹುಳಿ ತಿನ್ನಬೇಕು ಅನ್ನೋ ಬುದ್ಧಿಯಿಂದ ಯಥೇಷ್ಟವಾಗಿ ಇರುಳು ಅಧಿಕವಾಗಿ ಆ ಚಕೋರಗಳು ಬೆಳದಿಂಗಳನ್ನ ಪಾನ ಮಾಡ್ತಾವಂತೆ. ಅಂದ್ರೆ ತಾಯಿಯ ಮುಖಕಾಂತಿ, ಎಳೆನಗೆ ತುಂಬಿರ್ತಕ್ಕಂಥ ಮುಖಕಾಂತಿ ಅದೆಷ್ಟು ಸಿಹಿಯಾಗಿದೆ ಅಂತಂದ್ರೆ ಅದರ ಎದುರುಗಡೆ ಚಂದ್ರನ ಬೆಳದಿಂಗಳು ಹುಳಿ ಅಂತಾರೆ ಶಂಕರಾಚಾರ್ಯರು. ಒಂದು ರೀತಿಯಲ್ಲಿ ಅತಿಶಯೋಕ್ತಿನೇ, ಉತ್ಪ್ರೇಕ್ಷಣೆ ಆಯ್ತದು. ಸರ್ವೇಶ್ವರಿಯ ಮುಖಚಂದ್ರನ ಕಿರಣಗಳನ್ನು ಪಾನ ಮಾಡಿದಂತಹ ಚಕೋರಗಳಿಗೆ ಷೋಡಶ ಕಲಾ ಚಂದ್ರನ ಕಿರಣಗಳು ಕೂಡ ಹುಳಿ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಈ ಕಾಂಜಿ ಕದಿಯ ಅಂತ ಹೇಳಿರೋದಕ್ಕೆ ಅವರು ಗಂಜಿ ಅನ್ನೋ ಒಂದು ಅರ್ಥ ತಗೊಂಡು ಆ ಅರ್ಥದಲ್ಲೂ ಹೇಳಿದ್ದಾರೆ. ಕೆಲವರು ಜಾಡ್ಯವಾದಾಗ ಗಂಜಿ ಕುಡಿತಾರೆ. ಆ ರೀತಿಯಲ್ಲಿ ತಾಯಿಯ ಮುಖಚಂದ್ರ ಅದೆಷ್ಟು ಮುಖಚಂದ್ರದಿಂದ ಉದುರ್ತಾ ಇರ್ತಕ್ಕಂತಹ ನಸು ನಗೆ ಅಂತಕ್ಕಂಥದ್ದು ಅದೆಂತ ಅದ್ಭುತವಾದ ಬೆಳದಿಂಗಳಾಗಿತ್ತು, ಅದೆಷ್ಟು ಮಧುರವಾಗಿತ್ತು ಅಂತಂದ್ರೆ ಅದ್ರ ಎದುರುಗಡೆ ಚಂದ್ರನ ಬೆಳದಿಂಗಳು ಒಂಥರ ಗಂಜಿ ಕುಡಿದ ಹಾಗೆ ಅನ್ನಿಸ್ತಾ ಇತ್ತು ಅಂತ ಹೇಳಿ ಅಂತ ಯಾವ ಅರ್ಥದಲ್ಲಿ ಬೇಕಾದ್ರೂ ತಗೊಳ್ಬಹುದು. ಇಲ್ಲಿ ಇದನ್ನ ಯಾರು ಸಾಧನೆ ಮಾಡ್ತಾರೆ ಅವರಿಗೆ ತಂತ್ರಶಾಸ್ತ್ರದಲ್ಲಿ ಫಲ ಎಲ್ಲರೂ ಕೇಳಿದ ಹಾಗೆ ಕೇಳುವಂತಾಗಬೇಕು ಅಂತ. ಇಲ್ಲಿ ನೀವು ಸಹಜವಾಗಿ ಈ ಸಂದರ್ಭದಲ್ಲಿ ಊಹಿಸ್ಕೊಂಡಿರ್ಬೋದು, ಎಲ್ಲರೂ ನಾವು ಹೇಳದಾಗ ಕೇಳೋ ಹಾಗಾಗ್ಬೇಕು ಅಂತಂದ್ರೆ ಮೊದಲು ಬೇಕಾಗಿರೋದು ಏನು? ನಿಮ್ಮ ತಿಳಿಯಾದ ನಸು ನಗೆ. ಅದು ಹೆಂಗಸರಷ್ಟೇ ಅಲ್ಲ, ಗಂಡಸರಾಗಿದ್ರೂ ಅಷ್ಟೇ. ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ, ನಿಮ್ಮ ಮಕ ಸ್ವಲ್ಪ ನಗೆ ಮೂಡ್ತು ಅಂತಂದ್ರೆ, ಒಂದು ಸ್ಮೈಲ್ ಇದ್ರೆ ಮಖದಲ್ಲಿ, ಅವಾಗ ಎದುರಿಗೆ ಬಂದವರಿಗೆ ಇವ್ರನ್ನ ವಿರೋಧಿಸೋದಕ್ಕೆ ಮನಸ್ಸು ಬರೋದಿಲ್ಲ. ಹೇಗೆ ವಿರೋಧಿಸ್ತೀರಾ? ಅವ್ರು ವಿರೋಧಿಸಿ ನಿಮ್ಗೆ ಹೊಡೆಯಕ್ಕೆ ಬೇಕಾದ್ರೂ ಬಂದಿರಲಿ, ಒಂದು ಸ್ಮೈಲ್ ಕೊಡಿ. ಜೋರ ನಗೋದಲ್ಲ, ಜೋರ ನಕ್ಕರೆ ಅವ್ರಿಗೆ ಅವಮಾನ ಆಗ್ಬಿಡ್ಬೋದು. ಒಂದು ಸ್ಮೈಲ್ ಕೊಡಿ. ಆ ಸ್ಮೈಲ್ ಕೊಟ್ಟಾಗ ಏನಾಗುತ್ತೆ, ಯಾರಿಗೆ ಆದ್ರೂ ಕೂಡ ಇವ್ರ ಮಾತನ್ನ ಕೇಳಬೇಕು ಅಂತ ಅನ್ಸುತ್ತೆ, ಅಥವಾ ಇವ್ರು ಏನ್ ಹೇಳ್ತಾರೋ ಅದನ್ನ ಕೇಳೋಣ ಅಂತ ಅನ್ಸುತ್ತೆ. ಅದಿಲ್ದಲೇ ಮಖ ಒಂಥರ ಬಿರ್ಕೊಂಡು ಬಿಗಿಯಾಗಿ ಏನೋ ಸಿಟ್ಟಿನಲ್ಲಿರೋ ಹಾಗೆ ಶ್ರೀಮದ್ ಗಾಂಭೀರ್ಯದಿಂದ ಇದ್ರೆ, ಅಯ್ಯೋ ನನ್ನ ಮಗ ಏನ್ ಇವನ ಹತ್ರ ಬಂದು ಏನ್ ಮಾಡ್ಬೇಕಾಗಿರೋ ಅಂತಿದ್ದೆ, ನಾವೇನು ಇವನ ಹತ್ರ ಯಾವ ದರ್ದು ಯಾವ ಋಣ ಇಟ್ಕೊಂಡು ಬಂದಿದ್ದೀವಿ, ಇವನ ಮಾತು ಏನ್ ಕೇಳೋದು ಅಂತ ಹೇಳಿ ಮಖ ತಿರುಗಿಸ್ಕೊಂಡು ಹೋಗ್ತಾರೆ ಅಲ್ವೇ? ನಿಮ್ಮ ಜೀವನದಲ್ಲೇ ಇದು ಎಷ್ಟೋ ಬಾರಿ ನಿಮ್ಮ ಅನುಭವಕ್ಕೂ ಬಂದಿಲ್ವೇ? ಆ ನಸು ನಗೆ ಅಂತಕ್ಕಂತಹದ್ದು ಹೇಗಿದೆ ಅಂತಂದ್ರೆ, ಇಲ್ಲಿ ಶಂಕರಾಚಾರ್ಯ ಹೇಳಿದಾಗೇನೆ ಚಕೋರ ಪಕ್ಷಿಗಳಿಗೆ ಚಂದ್ರ ಚಕೋರ ಅಂತ ಅದೆರಡನ್ನು ಒಟ್ಟೊಟ್ಟಿಗೆ ಹೇಳ್ತಾರೆ. ಚಂದ್ರನ ಬೆಳದಿಂಗ್ಲಿಕ್ಕೋಸ್ಕರನೇ ಚಕೋರ ಪಕ್ಷಿ ಕಾಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಹುಣ್ಣಿಮೆ ಬರೋದಕ್ಕೋಸ್ಕರ ಚಕೋರ ಪಕ್ಷಿಗಳು ಕಾಯ್ತವೆ ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಆ ಚಕೋರ ಪಕ್ಷಿಗಳಿಗೆ ಚಂದ್ರನ ಹುಣ್ಣಿಮೆಯ ಬೆಳದಿಂಗಳ ಹುಳಿ ಅಂತ ಅನ್ಸ್ಬೇಕಾದ್ರೆ, ತಾಯಿಯ ನಸುನಗೆ, ಮುಖದಲ್ಲಿರ್ತಕ್ಕಂಥ ನಸುನಗೆಯ ಬೆಳದಿಂಗಳು ಅದೆಷ್ಟು ಮಧುರವಾಗಿರಬೇಡ, ಅಷ್ಟು ಮಧುರವಾಗಿರೋ ಹಾಗೆ ಸಿಹಿಯಾದಂತಹ ಎಳೆ ನಗೆಯನ್ನ ನಿಮ್ಮ ಮುಖದಲ್ಲಿ ಇಟ್ಕೊಂಡಿದ್ರೆ ಯಾರು ತಾನೇ ನಿಮ್ಮ ಮಾತು ಕೇಳದೇ ಇರ್ತಾರೆ? ಆದ್ರಿಂದ ಮೊದಲು ಆ ರೀತಿಯ ನಗು ಚೆಲ್ಲುವಂತಹ ಮುಖವನ್ನ, ಆ ರೀತಿಯ ಸ್ವಭಾವವನ್ನ, ಅದಕ್ಕೋಸ್ಕರ ಹೃದಯವನ್ನ ಪರಿಶುದ್ಧವಾಗಿಟ್ಕೊಳ್ಳೋದು, ಮನಸ್ಸನ್ನ ನಿರ್ಮಲವಾಗಿಟ್ಕೊಳ್ಳೋದು, ಒಳಗಿನ ಆರೋಗ್ಯವನ್ನ ಕಾಪಾಡಿಕೊಳ್ತಕ್ಕಂತಹದ್ದು. ಆ ಮೂಲಕ ಎದುರಿನವರಿಗೆ ನಗೆಯನ್ನ ಹಂಚ್ತಾ ಹೋಗೋಣ. ಪ್ರಪಂಚದಲ್ಲಿ ಎಲ್ಲ ಕಡೆನೂ ನಗೆಯನ್ನ ಹಂಚ್ತಾ ಹೋಗೋಣ. ಈಗಾಗಲೇ ಜಗತ್ತಿನಲ್ಲಿ ಸಾಕಷ್ಟು ಸೀರಿಯಸ್ನೆಸ್ ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ ಗಂಟು ಮಕ ಹಾಕೊಂಡೇ ಇರ್ತಾರೆ. ಸ್ವಲ್ಪ ಆ ಗಂಟು ಹಾಕೊಂಡೇ ಇದ್ರೆ ಮಕನೇ ವಿಕಾರವಾಗ್ಬಿಡುತ್ತೆ. ಆಮೇಲೆ ನೋಡೋಕ್ಕಾಗೋದಿಲ್ಲ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವ್ರ ಮಕ ನೋಡಿದ್ರೆ ಓಡೋಗೋಣ ಅನ್ನೋ ಹಾಗಿರುತ್ತೆ. ನಗ್ತಾ ಇದ್ರೆ ಆ ಮಕದ ಸೌಂದರ್ಯ ತನಗತಾನೇ ವೃದ್ಧಿ ಆಗ್ತಾ ಹೋಗುತ್ತೆ. ಆ ರೀತಿ ಮಕದಲ್ಲಿ ನಗುನ ಉಕ್ಕಿಸುವಂತಹ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಳೋಣ. ಆ ಮೂಲಕ ಖಂಡಿತವಾಗಿ ಎಲ್ಲರೂ ಕೇಳದೆ, ಎಲ್ಲರೂ ನಾವು ಆಡೋ ಮಾತನ್ನ ಕೇಳೋ ಹಾಗಾಗತ್ತೆ. ಅದರಿಂದ ಈ ಶ್ಲೋಕವನ್ನ ಜಪ ಮಾಡೋದಕ್ಕೆ ಇಷ್ಟಪಡೋರು ಮೊದಲು ಆ ತಾಯಿಯ ಮುಖದಲ್ಲಿರ್ತಕ್ಕಂತಹ ನಸು ನಗೆಯ ಆ ಬೆಳದಿಂಗಳನ್ನ ನಮ್ಮ ಮುಖದಲ್ಲೂ ತಂದುಕೊಂಡು ಆ ಭಾವವನ್ನು ನಮ್ಮೊಳಗೆ ತುಂಬಿಕೊಂಡು ಜಪ ಮಾಡಿದ್ರೆ ಖಂಡಿತವಾಗಿಯೂ ಫಲ ಸಿಗುತ್ತೆ. ಯಾರೇ ಆಗ್ಲಿ ನಮ್ಮ ಮಾತು ಕೇಳ್ತಾರೆ. ನಮಸ್ತೆ ಶಾರದೆ ದೇವಿ,
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.